ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ರಾಜ್ಯ ಬಿಜೆಪಿಗೆ ಏನಾದ್ರೂ ಸರ್ಜರಿ ಆಗತ್ತಾ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ. ಬಿಕಾಸ್ ಈಗ ರಾಷ್ಟ್ರೀಯ ಬಿಜೆಪಿಗೆ ಸರ್ಜರಿ ಆಗಿದೆ, ಹಾಗಾದ್ರೆ ರಾಜ್ಯ ಬಿಜೆಪಿಗೆ ಯಾವಾಗ? ಸದ್ಯ ಬಿಜೆಪಿಯಲ್ಲಿ ಸರ್ಜರಿಯದ್ದೇ ಭರ್ಜರಿ ಚರ್ಚೆ ನಡೀತಾ ಇದೆ. ಕರ್ನಾಟಕ ಬಿಜೆಪಿಗೂ ಕೂಡ ಹೊಸ ಟಚ್ ಕೊಡುತ್ತಂತೆ ಹೈಕಮಾಂಡ್. ಮುಂಬರುವಂತ ಚುನಾವಣೆ ಪಕ್ಷದ ಭವಿಷ್ಯದ ದೃಷ್ಟಿಯಿಂದಾಗಿ ವರಿಷ್ಠರು ಒಂದಷ್ಟು ಲೆಕ್ಕಾಚಾರಗಳನ್ನು ಹಾಕ್ತಾ ಇದ್ದಾರೆ. ಅಂದ್ರೆ ಈಗ ಮಿಷನ್ 2028, 2029 ಇವೆರಡಕ್ಕೂ ಕೇಸರಿ ಪಕ್ಷಕ್ಕೆ ಹೊಸ ಪಡೆ ಎಂಟ್ರಿ ಕೊಡ್ತಾ ಇದೆ. ಜೆನ್ಜಿ ಅಲೆ ಜಾಸ್ತಿ ಇರುವಂತಹ ಹಿನ್ನೆಲೆಯಲ್ಲಿ ಹೊಸ ಪೀಳಿಗೆ ನಾಯಕತ್ವವನ್ನ ತರಬೇಕು ಅಂತೇಳಿ ಹೈಕಮಾಂಡ್ ಲೆವೆಲ್ ಅಲ್ಲಿ ಚರ್ಚೆ ಆಗ್ತಾ ಇದೆ. ಕೇಂದ್ರ ಸಚಿವ ಸಂಪುಟ ಪುನಾರಚನೆಯ ಬಳಿಕ ರಾಜ್ಯ ಬಿಜೆಪಿಗೆ ಸರ್ಜರಿ ಆಗತ್ತೆ ಅಂತ ಹೇಳಲಾಗ್ತಾ ಇದೆ. ಬಿಜೆಪಿಯಲ್ಲಿನ ಬದಲಾವಣೆಗೆ ಅಮಿತ್ ಶಾ ಅವರಿಂದಲೇ ಪ್ರಕ್ರಿಯೆ, ಆ ಪ್ರೊಸೀಜರ್ ಏನಿದೆ ಅದು ನಡೀತಾ ಇದೆ. ಈಗಾಗಲೇ ರಾಜ್ಯದ ಆಯ್ದ ನಾಯಕರ ಜೊತೆಗೆ ಅಮಿತ್ ಶಾ ಅವರು ಒಂದು ಸುತ್ತಿನ ಮಾತುಕತೆ ಕೂಡ ನಡೆಸಿದ್ದಾರೆ. ಯಾರನ್ನ ಬದಲಾವಣೆ ಮಾಡಬೇಕು, ಯಾರಿಗೆ ಜವಾಬ್ದಾರಿ ಕೊಡಬೇಕು, ರಾಜ್ಯಾಧ್ಯಕ್ಷ, ವಿಪಕ್ಷ ನಾಯಕ ಸೇರಿದಂತೆ ಯಾರನ್ನ ಚೇಂಜ್ ಮಾಡಬೇಕು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗಿದೆ. ಅದರಲ್ಲಿ ಜಾತಿವಾರು, ಪ್ರಾಂತ್ಯವಾರು, ಮಾಸ್ ಲೀಡರ್ಶಿಪ್ ವಿಚಾರವಾಗಿಯೂ ಕೂಡ ಒಂದು ಸುತ್ತಿನ ಚರ್ಚೆ ಆಗಿದೆ. ಸರ್, ಅಲ್ಲಿ ಈಗ ರಾಷ್ಟ್ರೀಯ ಬಿಜೆಪಿಯಲ್ಲಿ ಆದಂತ ಬದಲಾವಣೆ ರಾಜ್ಯದಲ್ಲೂ ಆಗತ್ತಾ ಸರ್ಜರಿ? ಬಿಕಾಸ್ ಆ ತರದ ಭರ್ಜರಿ ಚರ್ಚೆ ನಡೀತಾ ಇದೆ. ಅಲ್ಲ, ಇದು ಕೇವಲ ಕರ್ನಾಟಕಕ್ಕಷ್ಟೇ ಅಲ್ಲ, ಮುಂದೆ ಯಾವ್ಯಾವ ರಾಜ್ಯಗಳಲ್ಲಿ ಚುನಾವಣೆಗಳು ಬರ್ತಾ ಇದಾವೋ ಅದನ್ನ ಟಾರ್ಗೆಟ್ ಇಟ್ಕೊಂಡು ಈಗ ಬಂದಿರುವಂತಹ ಏನು ಹೊಸ ಟೀಮ್ ಏನಿದೆ ಆ ಟೀಮ್ ನಿತಿನ್ ನಬೀನ್ ಅವರ ನೇತೃತ್ವದಲ್ಲಿ ಮಾಡೇ ಮಾಡುತ್ತೆ. ಈಗ ಮೊದಲು ಆಗ್ಬೇಕಾಗಿರೋದು ಕರ್ನಾಟಕದಲ್ಲಿ ಸರ್ಜರಿ ಆಗ್ಲೇಬೇಕು. ಪ್ರತಿದಿನ ಬೆಳಗ್ಗೆ ಎದ್ರೆ ಸರ್ಕಾರದ ವಿರುದ್ಧ, ಅದು ಡಿ ಕೆ ಶಿವಕುಮಾರ್ ಅವರಲ್ಲಿ, ಸಿದ್ದರಾಮಯ್ಯ ಅವರಲ್ಲಿ ಯಾರೇ ಇದ್ರೂ ಕೂಡ ಸಹಜವಾಗಿ ವಿರೋಧ ಪಕ್ಷದಲ್ಲಿರೋರು ಹಲವು ವಿಚಾರಗಳನ್ನ ವಿರೋಧ ಮಾಡಲೇಬೇಕು. ಜೊತೆಗೆ ಸರ್ಕಾರದ ವಿರುದ್ಧ ಆಡಳಿತಾತ್ಮಕವಾಗಿ ಏನು ಕೇಳಬರ್ತವೆ, ಸಾರ್ವಜನಿಕ ಹಿತಾಸಕ್ತಿ ಇರುವಂತಹ ಒಂದು ವಿಚಾರಗಳನ್ನ ತೆಗೆದುಕೊಂಡು ಮಾತಾಡಬೇಕು. ಅದು ಆಗ್ತಿಲ್ಲ ಅನ್ನುವಂಥ ಒಂದು ಕೂಗು ಮತ್ತೆ ಕೊರಗು ಮೊದಲಿಂದಲೂ ಕೂಡ ರಾಜ್ಯ ಬಿಜೆಪಿಯ ಮೇಲೆ ಇದ್ದೇ ಇದೆ. ನೀವು ನೋಡ್ಬೋದು, ನೈಸ್ ವಿಚಾರ ಬಂದಾಗ JDS ಬಹಳ ಚೆನ್ನಾಗಿ ಎನ್ಕ್ಯಾಶ್ ಮಾಡ್ಕೊಳ್ತು. ಒಂದು ರಾಷ್ಟ್ರೀಯ ಪಕ್ಷವಾಗಿ ಆಯಿತು, ರಾಮನಗರ, ಮಂಡ್ಯ ಈ ಭಾಗದಲ್ಲಿ ನಿಮ್ಮ ಶಕ್ತಿ ಇಲ್ಲ, ಜೆ ಡಿ ಎಸ್ ಅಷ್ಟು ಶಕ್ತಿ ಇಲ್ಲ, ಆಗಂದ ಮಾತ್ರಕ್ಕೆ ನಿಮ್ಮ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬಾರ್ದು ಅಂತ ಏನಾದರೂ ನಿಯಮ ಇದೆಯಾ? ಅದೇನಿಲ್ಲ. JDS ಭಾಳಷ್ಟು ಚೆನ್ನಾಗಿ ಎನ್ಕ್ಯಾಶ್ ಮಾಡ್ಕೊಳ್ತು, ಆದರೆ BJP ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ಳಿಲ್ಲ. ಕಾರಣ ಏನಂತ ಹೇಳಿದ್ರೆ BJPಯ ಒಳಗಿರುವಂತಹ ಗೊಂದಲಗಳು, ಒಂದಷ್ಟು ವ್ಯತ್ಯಾಸಗಳು, ಒಂದಷ್ಟು ಭಿನ್ನಾಭಿಪ್ರಾಯಗಳು. ವಿಜೇಂದ್ರ ಮತ್ತೆ ಅಶೋಕ್ ಸೇರಿದಂತೆ ಹಿರಿಯ ನಾಯಕರು ಒಗ್ಗಟ್ಟಾಗಿ ಹೋಗಿದ್ರೆ ಇವತ್ತಿನ ರಾಜ್ಯ ಬಿಜೆಪಿಯ ಪ್ರೋಗ್ರೆಸ್ ಕಾರ್ಡ್ ಬೇರೆ ರೀತಿಯಾಗಿರ್ತಿತ್ತು. ಇಷ್ಟೊತ್ತಿಗೆ ಈಗಾಗಲೇ ಈ ಗ್ಯಾರಂಟಿಗಳ ನೆಪದಲ್ಲಿ ಹಲವು ಅಭಿವೃದ್ಧಿ ವಿಚಾರಗಳು ಹಿಂದಕ್ಕೆ ಬಿದ್ದಿದ್ದಾವೆ ಅಂತ ಏನು ಹೇಳ್ತಿದ್ದಾರೆ ಇವರು, ಇದನ್ನ ಬೂತ್ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂಥ ಒಂದು ಕೆಲಸ ಆಗಬೇಕಾಗಿತ್ತು. ಅದು ಯಾರ ಕೈಯಲ್ಲೂ ಕೂಡ ಆಗಲಿಲ್ಲ. ಜೊತೆಗೆ ಕಾಂಗ್ರೆಸ್ ಅವರು ಕೂಡ ಅದನ್ನು ಯಶಸ್ವಿಯಾಗಿ ಮುಟ್ಸೋದಕ್ಕೆ ಅವ್ರ ಕೈಯಲ್ಲೂ ಆಗಲಿಲ್ಲ. ಏನು ನಾವು ಯಶಸ್ವಿಯಾಗಿ ಜಾರಿ ಮಾಡಿದ್ದಾರೆ ಅವರು. ಹಂಗೆ ಕಂಪೇರ್ ಮಾಡೋದಾದ್ರೆ ಯಾವುದಾದ್ರೂ ಹೇಳಿ ಮಾಡಿರುವಂತಹ ಹಲವು ಕೆಲಸಗಳೇನಾದ್ರೂ ಇದ್ರೆ BJP ಅವರು ಏನೇ ಹೇಳ್ಬೋದು, ಕಾಂಗ್ರೆಸ್ ಅವರು ಅದನ್ನು ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರು ಫಸ್ಟ್ ಅವಧಿಯಲ್ಲೂ ಮಾಡಿದ್ರು, ಅದನ್ನ ಹೇಳ್ಕೊಳಕ್ ಬರಲಿಲ್ಲ, ಪ್ರಚಾರಕ್ಕೆ ಇಡಿಸ್ಕೊಳ್ಳಿಲ್ಲ. ಈ ಬಾರಿನೂ ಮಾಡಿದ್ದಾರೆ, ಹೇಳ್ಕೊಳಕ್ ಬರ್ತಿಲ್ಲ, ಪ್ರಚಾರಕ್ಕೆ ಇಡಿಸ್ಕೊಳ್ತಿಲ್ಲ. ಈಗ ಬಂದಿರುವಂಥ ಮುಖ್ಯಮಂತ್ರಿ ಅದರಲ್ಲಿ ಅವರು ಇವ್ರನ್ನ ಮೀರಿಸ್ತಾರೆ, ಅಮಿತ್ ಶಾ ಮತ್ತು ಮೋದಿ ಅವ್ರನ್ನ ಮೀರಿಸ್ತಾರೆ. ಇನ್ನು ಮುಂದೆ ಏನಾದರೂ ಜಾಸ್ತಿ ಪ್ರಚಾರ ತೆಗೆದುಕೊಳ್ಬೋದೇನೋ. ಆದರೆ ಈಗಿರುವಂತಹ ಡಿ ಕೆ ಶಿವಕುಮಾರ್ ಅವರ ಮುಂದೆ ಇದೇ ಅಶೋಕ್, ಇದೇ ವಿಜೇಂದ್ರ ಅವ್ರ ನಡುವೆ, ಇದೇ ನಿತಿನ್ ನಬೀನ್ ಅವ್ರ ನಡುವೆ, ಇದೇ ರಾಜ್ಯ BJP ನಾಯಕರ ನಡುವೆ ಇದೇ ಭಿನ್ನಾಭಿಪ್ರಾಯಗಳು ಇದೇ ರೀತಿಯಾಗಿ ಮುಂದುವರೆದಿದ್ದಾದರೆ ಬಹುತೇಕ ಡಿ ಕೆ ಶಿವಕುಮಾರ್ ಅವರ ಕನಸು ಏನಿದೆಯೋ ಅದು ಭಾಳಷ್ಟು ಸುಲಭವಾಗಿ ಅವ್ರು ರೀಚ್ ಆಗ್ತಾರೆ. ಹೀಗಾಗಿ ಆದಷ್ಟು ಶೀಘ್ರವಾಗಿ ನನಗನ್ನಿಸುತ್ತೆ ರಾಜ್ಯ BJPಗೆ ಒಂದಷ್ಟು ಮೇಜರ್ ಸರ್ಜರಿ ಮಾಡ್ಬೋದು. ಅದು ವಿರೋಧ ಪಕ್ಷವ, ಅಧ್ಯಕ್ಷ ಸ್ಥಾನವ, ಇಲ್ಲ ಇಬ್ಬರನ್ನೂ ಮತ್ತೆ ದೆಹಲಿಗೆ ಕರೆಸಿ ಏನಾದರೂ ಅಲ್ಲಿ ಮತ್ತೆ ಏನಾದರೂ ಸರಿ ಮಾಡಿ ಮತ್ತೆ ವಾಪಸ್ ಕಳಿಸ್ತಾರ, ಕಾದ್ ನೋಡ್ಬೋದು. ಅದೇ ಕ್ಯೂರಿಯಾಸಿಟಿ ಸದ್ಯಕ್ಕೆ ಇರುವಂತದ್ದು. ನೋಡೋಣ, ಮುಂದಿನ ದಿನಗಳಲ್ಲಿ ಗೊತ್ತಾಗ್ತಾ ಹೋಗುತ್ತೆ ರಾಜ್ಯ ಬಿಜೆಪಿಗೆ ಸರ್ಜರಿ ಆಗತ್ತಾ ಇಲ್ವಾ, ಆದ್ರೆ ಯಾವ ರೀತಿಯಾದಂತ ಲೆಕ್ಕಾಚಾರಗಳಲ್ಲಿ ಆಗ್ಬೋದು ಅಂತ.